ನೋಡಿ, ಎಣ್ಣೆ ಹಾಕಿ ಆತ ಎಂಟ್ರಿ ಕೊಟ್ಟಿದ್ದ ಸಂತು ಮನೆಗೆ. ಒಂದು ಕಡೆ ಸಂತುಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ಆಮೇಲೆ ಲೀಲಾಪತಿ ಮಂಜಾ ಕಂಪ್ಲೀಟಾಗಿ ಕಂಠಪೂರ್ತಿ ಕುಡಿದು ಅಲ್ಲಿಗೆ ಬಂದಿರ್ತಾನೆ. ಮೊದಲಿಗೆ ಲೀಲಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಯತ್ನಿಸಿದ್ದಾನೆ. ಲವರ್ ಲೀಲಾವನ್ನ ಉಳಿಸೋಕೆ ಸಂತು ಅಡ್ಡ ಬಂದಂಥ ಸಂದರ್ಭದಲ್ಲಿ ಅವ್ರ ಕೈ ಗಾಯ ಆಗಿದೆ. ಬಿಯರ್ ಬಾಟಲಿಯಿಂದ ಸಂತು ಕೈಗೆ ಚುಚ್ಚಿದ್ದಾನೆ. ಸಂತು ಕೈಗೆ ಗಂಭೀರ ಗಾಯ ಆಗಿದ್ದು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜಿಗಣಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸಂತುಗೆ ಪ್ರಾಥಮಿಕ ಚಿಕಿತ್ಸೆ, ಫಸ್ಟ್ ಏಡ್ ಆಗಿದೆ. ಅದಾದ್ಮೇಲೆ ಈಗ ಹೆಚ್ಚಿನ ಚಿಕಿತ್ಸೆಗೆ ಅಂತೇಳಿ ಬೇರೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಆರಂಭದಲ್ಲಿ ಈಗ ಬ್ಲಡ್ ಲಾಸ್ ಆಗಬಾರ್ದು, ಬ್ಲೀಡಿಂಗ್ ಸ್ಟಾಪ್ ಆಗಬೇಕು ಅಂತೇಳಿ ಬ್ಯಾಂಡೇಜನ್ನು ಮಾಡಿ ಪ್ರಾಥಮಿಕ ಚಿಕಿತ್ಸೆ ಏನಿರುತ್ತೆ ಅದನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ಅಂತೇಳಿ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗುವಂಥ ಕೆಲಸ ಆಗಿದೆ. ಬಟ್ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಅಂತ ಅಂದರೆ, ಆತ ಇಷ್ಟು ದಿವಸ ವಿಡಿಯೋಗಳಲ್ಲಿ ಕಣ್ಣೀರು ಹಾಕ್ಕೊಂಡು ನಾನು ಅಮರ ಪ್ರೇಮಿ, ಒಂದು ರೀತಿ ಭಗ್ನ ಪ್ರೇಮಿ ಅನ್ನುವಂಥ ನಿಟ್ಟಿನಲ್ಲಿ ಆತ ಪೋಸ್ಟ್ ಕೊಡ್ತಾ ಇದ್ದ. ಲೀಲಾನ ನನ್ನಷ್ಟು ಈ ಭೂಮಿಯಲ್ಲಿ ಬೇರೆ ಯಾರು ಇಷ್ಟನೇ ಪಡಲ್ಲ, ಅಷ್ಟು ನಾನು ಇಷ್ಟಪಡ್ತೀನಿ, ಮನಸ್ಸಲ್ಲಿ ನಾನು ಅರಮನೆ ಕಟ್ಟಿಬಿಟ್ಟಿದ್ದೀನಿ. ಒಂದು ವೇಳೆ ಏನಾದರೂ ನಂಬ್ಕೊಂಡು ಆತ ಏನಾದರೂ ಮನೆಗೆ ಕಳಿಸ್ಕೊಟ್ಟಿದ್ದಿದ್ರೆ, ಲೀಲಾ ಮನೆಗೆ ಹೋಗಿದ್ದಿದ್ರೆ ಬಹುಶಃ ಆಕೆನ ಸಾಯಿಸೇ ಬಿಡ್ತಾ ಇದ್ನೋ ಏನೋ ಗೊತ್ತಿಲ್ಲ. ಯಾಕಂತಂದರೆ ಆತನ ಮೈಂಡ್ ಹಾಗೆ ಆಡ್ತಾ ಇದೆ. ಒಂದಲ್ಲ ಎರಡಲ್ಲ, ಪದೇ ಪದೇ ಆತ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾನೆ. ಆಮೇಲೆ ಅದು ಪ್ರೊವೋಕ್ ಮಾಡೋದು, ಅವ್ರನ್ನ ಒಂದು ರೀತಿ ರೊಚ್ಚಿಗೆಬ್ಸೋದು ಅಂತಾರಲ್ಲ ಹಂಗೆ ಫೋನ್ ಮಾಡಿ ಸಂತುಗೆ ಪ್ರೊವೋಕ್ ಮಾಡೋದು. ಏನೋ ಹಿಂಗೆ ಮಾಡ್ತಾ ಇದೆಯಾ, ನನ್ನ ಹೆಂಡ್ತಿನ ಮನೇಲಿ ಇಟ್ಕೊಂಡು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋದು. ಆಗ ಅವರು ಏನು ಮಾತಾಡ್ತಾರೆ, ಈಗ ಈ ಥರ ಕ್ವಾಟ್ಲೆ ಕೊಡ್ತಾವನೆ, ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾನೆ ಅಂತೇಳಿ ಸಂತು ಏನು ಮಾಡ್ತಾರೆ, ಮಂಜು ನಂಬರ್ ಬ್ಲಾಕ್ ಮಾಡ್ತಾರೆ. 3 ಜನ ಮಕ್ಳನ್ನ ಕರ್ಕೊಂಡು ಒಂದು ಮನೆಗೆ ಬಿಟ್ಟು, ಆಯ್ತಪ್ಪ ನೋಡ್ಕೊಳ್ಳಿ, ಕೋರ್ಟಲ್ಲಿ ಇನ್ನು ಮುಂದೆ ಏನಿದೆ ಅದು ಕೋರ್ಟಲ್ಲಿ ನಾನು ಹೋರಾಡ್ತೀನಿ, ನನಗೆ ಗೊತ್ತು ಹೆಂಡ್ತಿನ ಮಕ್ಕಳನ್ನ ಹೆಂಗೆ ಕರ್ಸ್ಕೊಳ್ಬೇಕು, ಇಟ್ಕೊಂಡು ನೋಡ್ಕೊಳ್ಳಿ, ಆದರೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಹೇಳಿ ಹೋದಂತಹ ವ್ಯಕ್ತಿ ಈಗ ನೋಡಿದ್ರೆ ಕಂಠಪೂರ್ತಿ ಕುಡಿದು ಖಾರದ ಪುಡಿ, ಬಿಯರ್ ಬಾಟ್ಲು ಎಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತಾನೆ. ಆಮೇಲೆ ಸಂತೋರು ಹೇಳ್ತಾ ಇದ್ರಲ್ಲ, ಸಂತೋರು ಆ್ಯಕ್ಚುಲಿ ಮನೇಲಿ ಇರಲಿಲ್ವಂತೆ. ಅವರು ಅಲ್ಲೇ ಅವ್ರ ಮನೆಗಿಂತ ಒಂದು ಸ್ವಲ್ಪ ದೂರ, ಅಲ್ಲೇ ಒಂದು 100-200 ಮೀಟ್ರ್ ಕ್ರಾಸಲ್ಲಿ ಅಲ್ಲೇನೋ ಟೀ ಕುಡ್ಕೊಂಡು ನಿಂತಿದ್ರಂತೆ. ಅವಾಗ ಸಂತು ಕಾರ್ ಬರ್ತಾ ಇದೆ ಅಂತೇಳಿ ಗೊತ್ತಾಗಿ ಫೋನ್ ಮಾಡಿ ಸಂತು ಅವ್ರ ಗಣ ಹಿಂಗೆ ನಿಮ್ಮ ಮನೆಗೆ ಬರ್ತಾ ಇದ್ದಾನೆ ಮಂಜಾ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಹೌದಾ, ಯಾರು ಬಂದಿದ್ದಾರೆ, ನಾವು ಒಬ್ಬರೇ ಇದ್ದಾನ, ಜೊತೆಲಿ ಯಾರಿದ್ದಾರೆ ನೋಡು ಅಂತ. ಇಲ್ಲ ನಾವು ಒಬ್ಬನೇ ಹೋಗ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಅವ್ರು ಬಂದಿದ್ದಾರೆ. ಅಷ್ಟೊತ್ತಿಗೆ ಆಗಲೇ ಇಲ್ಲಿ ಬಾಗ್ಲೇ ತೆಗಿಬೇಡ ಅಂತೇಳಿ ಲೀಲಾಗೆ ಫೋನ್ ಮಾಡಿ ಸಂತು ಹೇಳಿದ್ರಂತೆ. ಅಷ್ಟರಲ್ಲಿ ಇವ್ರು ಅಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ, ಹೋಗ್ತಾ ಇದ್ದಂತೆ ಮಾತಿಲ್ಲ, ಕತೆ ಇಲ್ಲ, ಏನೂ ಇಲ್ಲ. ಏನಪ್ಪ ಯಾಕೆ ಬಂದೆ, ಏನು ಎತ್ತ ಇಲ್ಲ. ಅಲ್ಲಿಗೆ ಸಂತು ಬರ್ತಾ ಇದ್ದಂತೆಯೇ ಕಣ್ಣು ಖಾರದ ಪುಡಿ ಎರಚಿ ಅಟ್ಯಾಕ್ ಮಾಡಿರೋದಷ್ಟೇ. ಆಮೇಲೆ ಅವರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ. ಹೊಟ್ಟೆಗೆ ಚುಚ್ಚಕ್ಕೆ ಬಂದಿದ್ದಾನೆ, ಅವಾಗ ಕೈ ಅಡ್ಡ ಕೊಟ್ಟಿದ್ದಾರೆ, ಕೈ ಓಪನ್ ಆಗಿದೆ. ಬಹುಶಃ ಸ್ಟಿಚಸ್ ಎಲ್ಲ ಹಾಕಬೇಕು ಅಂತ ಕಾಣುತ್ತೆ, ಅಂದರೆ ಅಷ್ಟು ಏಟ್ ಬಿದ್ದಿದೆ ಅವರಿಗೆ. ಅದಾದಮೇಲೆ ಅವರೂ ಕೂಡ ನೂಕಿ ತಳ್ಳಿ ರಂಪಾನೆ ನಡೆದಿದೆ, ಅಲ್ಲಿ ರಂಪಾಟ ನಡೆದಿದೆ ಮನೆಯಲ್ಲಿ. ಆಮೇಲೆ ಇಷ್ಟೆಲ್ಲ ಹೇಳಿ, ಬುದ್ಧಿ ಮಾತು ಹೇಳಿ, ಅರ್ಥ ಮಾಡಿಸಿ ಯಾಕಾತ ಹೀಗೆ ಬಿಹೇವ್ ಮಾಡ್ತಾ ಇದ್ದಾನೆ,